ಸಿದ್ದರಾಮಯ್ಯನವ್ರ ಬಗ್ಗೆ ರಾಜಕಾರಣ ಏನೇ ಇರಲಿ, ವೈಚಾರಿಕ ವಿಚಾರಗಳು ಏನೇ ಇರಲಿ, ಅವರ ಹಿರಿತನದ ಬಗ್ಗೆ ನಾವೆಲ್ಲ ಸ್ವಲ್ಪ ಗೌರವದಿಂದ ಇದ್ದೆವು. ದುರಾದೃಷ್ಟ ಮತ್ತು ನೋವಿನ ಸಂಗತಿ ಏನಂತ ಹೇಳಿದರೆ, ಆ ಕಾಶ್ಮೀರದಲ್ಲಿ ನೀನು ಯಾರು ಯಾವ ಧರ್ಮ ಕೇಳಿ ಹೊಡೆದಂಥ ರೀತಿ, ಅವ್ರು ಮಾಡಿರುವಂಥ ಭಯೋತ್ಪಾದನೆ, ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡೂ ಕೂಡ ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಬೇಡ, ಯುದ್ಧಕ್ಕೆ ನಾವು ಸಿದ್ಧರಿಲ್ಲ ಅಂತೇಳಿ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇರೋದು ನಮಗೆಲ್ಲ ನೋವುಂಟು ಮಾಡಿದೆ. ನಾನು ಅವ್ರಿಗೆ ವಿನಂತಿ ಮಾಡೋದು, ಚುನಾವಣೆ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ನಿಮಗೂ ಗೊತ್ತು ನಮಗೂ ಗೊತ್ತು. ದೇಶಕ್ಕೆ ಗಂಡಾಂತರ ಬಂದಾಗ, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋದಾಗ, ಬಾಂಧವ್ಯ ವಿಮೋಚನೆ ಸಂದರ್ಭದಲ್ಲಿ ಇಡೀ ಜನಸಂಘ, BJP, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಿತ ಎಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟಿದ್ದರು. ಯಾಕಂದ್ರೆ ನಮ್ಮ ದೇಶ ಅಂತೇಳಿ ರಾಜಕಾರಣ ಬೇರೆ ಬೇರೆ. ನೀವು ಬರೇ ಮತದ ಕಾರಣಗಳಿಗೋಸ್ಕರ, ಧರ್ಮದ ಕಾರಣಗಳಿಗೋಸ್ಕರ ಅಲ್ಲಿ ಕಾಶ್ಮೀರದಲ್ಲಿರುವಂಥ ಕರ್ನಾಟಕವೂ ಸೇರಿದಂತೆ ಭಾರತೀಯ ಹಿಂದೂಗಳನ್ನು ಕೊಂದದ್ದನ್ನು ನೀವು ಪರೋಕ್ಷವಾಗಿ ಸಮರ್ಥನೆ ಮಾಡ್ತಿರೋದು ಆ ಹುದ್ದೆ ಗೌರವ ತೋರುವುದಿಲ್ಲ. ದಯವಿಟ್ಟು ನೀವು ಇನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನಂಗೆ ಸಿದ್ದರಾಮಯ್ಯನವರು ನಾನು ಆಗ್ರಹ ಮಾಡ್ತೇನೆ. ಸಿದ್ದರಾಮಯ್ಯನವರು ಅವರ ಹೇಳಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮುಖಂಡರಾಗಿ ಮೂಡಿ ಬಂದಿದ್ದಾರೆ. ಅದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು. ಈ ನಡವಳಿಕೆ ದೇಶಕ್ಕೆ ಬಹಳ ಶಕ್ತಿ ಕೊಡಬೇಕಾದ ಒಬ್ಬ ಮುಖ್ಯಮಂತ್ರಿ ದೇಶಕ್ಕೆ ಶಕ್ತಿ ಕೊಡಬೇಕಾಗಿತ್ತು. ಆದರೆ ಯುದ್ಧ ಬೇಡ, ಸಾಯೋರು ಸಾಯ್ತಾ ಇರಲಿ, ಅಥವಾ ಹೋದವ್ರ ಜೀವ ಮತ್ತೆ ಬರುತ್ತಾ ಅಂತ ಹೇಳುವಂಥ ಮಾತು ಅತ್ಯಂತ ಬೇಜವಾಬ್ದಾರಿದ್ದು ಅಂತ ನಾವು ಈ ಮಾತನ್ನು ಖಂಡಿಸಬೇಕಾಗಿದೆ. ಯುದ್ಧ ಬೇಡ ತಕ್ಕ ಪಾಠ ಕಲಿಸಿ ಅಂತ ಹೇಳಿದ್ರೆ ಸಾಯೋರೆಲ್ಲ ಸಾಯಲಿ, ನೀವು ಬದುಕಲಿ ಏನು ಉಳಿದಿರ್ಬೋದು ಏನೋ. ಆದ್ರೆ ಆ ಪತ್ರದ ಮರ್ಮ ಏನಂತೂ ಗೊತ್ತಿಲ್ಲ. ಯುದ್ಧ ಬೇಡ ತಕ್ಕ ಪಾಠ ಕಲಿಸಿ ಅಂತ ಹೇಳಿದರೆ ಇವತ್ತು ಭದ್ರತೆ ವೈಫಲ್ಯ ಆಗಿದೆ ಅಂತೇಳಿ ನಾನು ಕೇಳ್ತಾ ಇರೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರಲ್ಲ, ಆವಾಗ ಭದ್ರತೆ ವೈಫಲ್ಯ ಆಗಿತ್ತಂದು ನೀವು ಒಪ್ಕೊಳ್ತೀರಾ? ಒಬ್ಬ ದಲಿತ ಶಾಸಕನ ಮನೆಗೆ ಹೋಗಿ ಬೆಂಕಿ ಇಟ್ಟರಲ್ಲ, ನೀವು ಅದನ್ನು ಒಪ್ಕೊಳ್ತೀರಾ? ಭದ್ರತೆ ವೈಫಲ್ಯ ನಿಮ್ಮ ಕಾಲದಲ್ಲಿ, ನಿಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದು ಬಹುತೇಕ ಘಟನೆಗಳು. ಈ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಕೂಗಿದವ್ರ ಬಗ್ಗೆ ನೀವು ಸಹಾನುಭೂತಿ ತೋರಿಸಿದ್ರಲ್ಲ, ಆಗ ನೀವು ವೈಫಲ್ಯ ಮಾಡಿದ್ದೀವ. ಹಾಗಾಗಿ ಇಂಥ ಕಿಡಿಗಳು ಕಾಲಕಾಲಕ್ಕೆ ಬಂದು ತೊಂದರೆ ಕೊಟ್ಟಾಗ ಅವ್ರನ್ನ ಎದುರಿಸಿ ತಕ್ಕ ಪಾಠ ಕಲಿಸೋದೇ ಒಂದು ಸರಿಯಾದ ಕ್ರಮ. ಯುದ್ಧ ಅನಿವಾರ್ಯ ಆದರೆ ಅದನ್ನು ನಾವು ಮಾಡಬೇಕಾಗ್ತದೆ, ನೀವು ಒಂದು ಬೆಂಬಲ ಕೊಡಬೇಕಾಗ್ತದೆ. ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯಾಗಿ ನಿಮ್ಮ ಮಾತು ಶೋಭೆ ತೋರುವುದಿಲ್ಲ ಅನ್ನೋದು ನಾವು ಹೇಳಬೇಕಾಗಿದೆ. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವ್ರ ಬಗ್ಗೆ ಸಹಾನುಭೂತಿ ಇರಲಿಕ್ಕೂ ರಾಜಕೀಯ ಕಾರಣ ಉಂಟು. ಇವತ್ತು ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಬೇಡ ಅಂತ ಹೇಳೋದಕ್ಕೂ ರಾಜಕಾರಣ ಕಾರಣ ಉಂಟು. ರಾಜಕಾರಣವನ್ನು ಮೀರಿ ಬೆಳಿಬೇಕು ಅನ್ನೋದು ನಮ್ಮ ಆಗ್ರಹ. ಮಾತುಗಳನ್ನು ಕೇಳಿದೆ ನಾನು. ಒಬ್ಬ ಮಂತ್ರಿಯಾಗಿ ನೀವು ತೂಕದ ಮಾತಾಡದೇ ಇದ್ದರೆ ನಗೆಬಟ್ಲಾಗ್ತೀರಿ. ನೀವಲ್ಲಿ ಮಾತಾಡಿರುವಂಥದ್ದು, ಮೋದಿಯನ್ನು ಟೀಕೆ ಮಾಡಿರುವಂಥದ್ದು, ನನಗೆ ಲಾಡ್ ಅವರ ಮಾತಿಗೆ ಒಬ್ಬ ಗೌರವದ ಮಂತ್ರಿಯಾಗಿ, ಒಬ್ಬ ಗಂಭೀರತೆ ಇರಬೇಕಾದಂಥ ಮಂತ್ರಿಯಾಗಿ ಲಾಡ್ ಅವರು ಲಘುವಾದ ಮಾತುಗಳನ್ನು ಆಡೋದನ್ನು ಕೇಳಿದಾಗ ಅವ್ರ ಮಾತಿಗೆ ಉತ್ತರ ಕೊಡಬೇಕು ಅಂತ ಅನಿಸಿಲ್ಲ. ಲಾಡ್ ಅವರು ನರೇಂದ್ರ ಮೋದಿಯ ಬಗ್ಗೆ ಮಾತಾಡುವಷ್ಟು ದೊಡ್ಡ ಮನುಷ್ಯ ಅಲ್ಲ. ಒಂದು ದೇಶವನ್ನು ಹೇಗೆ ನಡೆಸಬೇಕು ಮತ್ತು ಆ ದೇಶವನ್ನು ಹೇಗೆ ಕೊಂಡೊಯ್ಯಬೇಕು ಅನ್ನುವಂಥ ದೂರಗಾಮಿ ಯೋಚನೆಯಿಂದಲೇ ಪಾಕಿಸ್ತಾನವೂ ಸೇರಿದಂತೆ ಇಡೀ ಜಗತ್ತು ನರೇಂದ್ರ ಮೋದಿಯನ್ನು ಕಂಡು ಅಚ್ಚರಿಗೊಳ್ಳುತ್ತೆ. ಅವರ ಆಡಳಿಕೆ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆ, ಅವರ ಪಾರದರ್ಶಕತೆ, ಇದೆಲ್ಲ ನೋಡಿ ಇಡೀ ಜಗತ್ತು ಅವರಿಗೆ ಗೌರವ ಕೊಡುವಂಥ ವ್ಯವಸ್ಥೆಗಳಿದೆ. ಅಂಥದ್ರಲ್ಲಿ ಲಾಡ್ ಆಡುವ ಮಾತುಗಳು, ಲಾಡ್ ಗೌರವ ಕೂಡ ನನಗೆ ಕಡಿಮೆ ಮಾಡುತ್ತೆ ಅಂತ ಅನಿಸುತ್ತೆ. ಮತ್ತು ಅಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬಾರ್ದು. ಯಾಕಂದರೆ ಮಂತ್ರಿಗಳು ಗಂಭೀರವಾಗಿ ಮಾತಾಡಬೇಕು, ಗೌರವದ ಮಾತಾಡಬೇಕು ಅನ್ನೋದು ನನ್ನ ವಿನಂತಿ. ಪ್ರತೀಕಾರಕ್ಕೆ ಕಾಯ್ತಾ ಇದ್ದು ಹೇಗಿದೆ, ಏನು ಹೇಳ್ತೀರಿ? ಎಷ್ಟು ದಿವಸ ಅಂತೇಳಿ ಇದನ್ನು ಸಹಿಸೋಣ? ಎಷ್ಟು ದಿವಸ ಈ ಭಯೋತ್ಪಾದನೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇದೆ? ಆ ಹಿನ್ನೆಲೆಯಲ್ಲಿ ಒಂದು ನೆಮ್ಮದಿಯಿಂದ ಇರುವಂಥ ಕಾಶ್ಮೀರದ ಒಂದು ವಾತಾವರಣ ಇತ್ತು. ಲಕ್ಷಾಂತರ ಪ್ರವಾಸಿಗರು ದೇಶದ ವಿದೇಶದ ಮೂಲೆಯಿಂದ ಕಾಶ್ಮೀರ ನೋಡಲಿಕ್ಕೆ ಬರ್ತಾಯಿದ್ರು. ಈ ಶಾಂತಿಯನ್ನು ಕದಡಿ ಮತ್ತೆ ದೇಶಕ್ಕೊಂದು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಹಿಂದುವಾಗಿ ಕೇಳಿ ಹೊಡೆದಂಥದ್ದು. ಲಾಡ್ ಹತ್ರ ಬಂದು ಹೇಳಿದಾರಂಥವ್ರು, ಕೇಳಲಿಲ್ಲ ಅಂತೇಳಿ. ಸಂತೋಷ್ ಲಾಡ್ ಹತ್ರ ಬಂದು ಯಾರ ಹತ್ರ ಹೇಳಿದಾರಂತ. ಆ ಮಂಜುನಾಥನ ಹೆಂಡತಿ ಹೇಳ್ತಾಳೆ, ನೀವು ಹಿಂದೂ ಅಂತ ಕೇಳಿ ಹೊಡೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಲಘುವಾಗಿ ಮಾತನ್ನು ಮಂತ್ರಿಗಳು ಆಡಬಾರ್ದು. ಮತ್ತು ಯುದ್ಧದ ಅನಿವಾರ್ಯ ಪರಿಸ್ಥಿತಿಗಳು ಬಂದುಬಿಟ್ಟಿದೆ. ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾ ಇದ್ದರೆ ಹೊರಗಿರುವಂಥ ಭಯೋತ್ಪಾದಕರಿಗೆ ಮತ್ತೆ ನಾವು ಒಂದಿಷ್ಟು ಶಕ್ತಿ ಕೊಟ್ಟಾಗ ಆಗ್ತದೆ. ಆ ಕಾರಣಕ್ಕೆ ಇದಕ್ಕೊಂದು ಪಾಠವನ್ನು ಕಲಿಸಲೇಬೇಕು. ಈ ಭಯೋತ್ಪಾದನೆ ನಿಯಂತ್ರಣಕ್ಕೆ ತರಲೇಬೇಕು. ಯುದ್ಧ ಅನಿವಾರ್ಯ ಆದರೆ ಇಡೀ ದೇಶ ಒಟ್ಟಾಗಿ ಬಂದಾಗ ಅದು ಎದುರಿಸಬೇಕು. ಭದ್ರತಾ ವೈಫಲ್ಯದ ಬಗ್ಗೆ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಏನು ಸಮರ್ಥನೆ? ನೀವು ಒಬ್ಬೊಬ್ಬ ವ್ಯಕ್ತಿಗೆ, ಒಬ್ಬೊಬ್ಬ ಪೊಲೀಸನ್ನು, ಒಬ್ಬೊಬ್ಬ ಮಿಲಿಟರಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರದೇಶವನ್ನು ಶಾಂತತೆಯಿಂದ ಕೊಂಡೊಯ್ಯಬೇಕಾದದ್ದು ಒಂದು ಜವಾಬ್ದಾರಿ. ದಿಢೀರಾಗಿ ಬರುವವ್ರನ್ನ ನಾವು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಹಿಂದೆ ಅನೇಕ ಘಟನೆಗಳು, ಅನೇಕ ರಾಷ್ಟ್ರೀಯ ನಾಯಕರ ದುರಂತಗಳಾದಾಗ ಭದ್ರತಾ ವೈಫಲ್ಯ ಒಂದೇ ಕಾರಣ ಆಗಿರಲಿಲ್ಲ. ಅದು ಹೌದಾಗಿರ್ಬೋದು, ಅದು ಒಂದೇ ಕಾರಣ ಆಗಿರಲಿಲ್ಲ. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇದನ್ನು ಹುಟ್ಟಡಗಿಸ್ಬೇಕು. ಈ ಭಯೋತ್ಪಾದನೆಯನ್ನು ಹುಟ್ಟಡಿಸಬೇಕಾದ್ರೆ ಅವರಿರುವ ಬೇರುಗಳನ್ನು ಕಿತ್ತಾಕಲಿಕ್ಕೆ, ಯುದ್ಧ ಮಾಡಬೇಕಾದ್ರೆ, ಸಂಘರ್ಷ ಮಾಡಬೇಕಾದ್ರೆ, ಒಂದು ದೇಶಕ್ಕೆ ಅನಿವಾರ್ಯ ಆದರೆ ದೇಶದ ಹಿತಕ್ಕೋಸ್ಕರ
ದೇಶದ ಜನರ ಬದುಕನ್ನು ಕಾಪಾಡೋದಕ್ಕೋಸ್ಕರ ನಾವು ಯುದ್ಧ ಮಾಡಬೇಕಾದ್ರೆ ಸನ್ನದ್ಧ ಆಗಬೇಕು, ಬೇರೆ ದಾರಿ ಇಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ರಾಜಕಾರಣ ಏನೇ ಇರಲಿ, ವೈಚಾರಿಕ ವಿಚಾರಗಳು ಏನೇ ಇರಲಿ, ಅವರ ಹಿರಿತನದ ಬಗ್ಗೆ ನಾವೆಲ್ಲ ಸ್ವಲ್ಪ ಗೌರವದಿಂದಿದ್ದೆವು. ದುರಾದೃಷ್ಟ ಮತ್ತು ನೋವಿನ ಸಂಗತಿ ಏನಂತ ಹೇಳಿದರೆ, ಆ ಕಾಶ್ಮೀರದಲ್ಲಿ ನೀನು ಯಾರು ಯಾವ ಧರ್ಮ ಕೇಳಿ ಹೊಡೆದಂಥ ರೀತಿ, ಅವ್ರು ಮಾಡಿರುವಂಥ ಭಯೋತ್ಪಾದನೆ, ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡೂ ಕೂಡ ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಬೇಡ, ಯುದ್ಧಕ್ಕೆ ನಾವು ಸಿದ್ಧರಿಲ್ಲ ಅಂತೇಳಿ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇರೋದು ನಮಗೆಲ್ಲ ನೋವುಂಟು ಮಾಡಿದೆ. ನಾನು ಅವ್ರಿಗೆ ವಿನಂತಿ ಮಾಡೋದು, ಚುನಾವಣೆ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ನಿಮಗೂ ಗೊತ್ತು ನಮಗೂ ಗೊತ್ತು. ದೇಶಕ್ಕೆ ಗಂಡಾಂತರ ಬಂದಾಗ, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋದಾಗ, ಬಾಂಧವ್ಯ ವಿಮೋಚನೆ ಸಂದರ್ಭದಲ್ಲಿ ಇಡೀ ಜನಸಂಘ, BJP, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಿತ ಎಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟಿದ್ದರು. ಯಾಕಂದ್ರೆ ನಮ್ಮ ದೇಶ ಅಂತೇಳಿ ರಾಜಕಾರಣ ಬೇರೆ ಬೇರೆ. ನೀವು ಬರೇ ಮತದ ಕಾರಣಗಳಿಗೋಸ್ಕರ, ಧರ್ಮದ ಕಾರಣಗಳಿಗೋಸ್ಕರ ಅಲ್ಲಿ ಕಾಶ್ಮೀರದಲ್ಲಿರುವಂಥ ಕರ್ನಾಟಕಕ್ಕೂ ಸೇರಿದಂತೆ ಭಾರತೀಯ ಹಿಂದೂಗಳನ್ನು ಕೊಂದದ್ದನ್ನು ನೀವು ಪರೋಕ್ಷವಾಗಿ ಸಮರ್ಥನೆ ಮಾಡ್ತಿರೋದು ಆ ಹುದ್ದೆ ಗೌರವ ತೋರೋದಿಲ್ಲ. ದಯವಿಟ್ಟು ನೀವು ಇನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನಂಗೆ ಸಿದ್ದರಾಮಯ್ಯನವರನ್ನು ನಾನು ಆಗ್ರಹ ಮಾಡ್ತೇನೆ. ಅಂತಾರಾಷ್ಟ್ರೀಯ ಮುಖಂಡರಾದ್ರ ಸಿದ್ದರಾಮಯ್ಯನವರು ಅವರ ಹೇಳಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮುಖಂಡರಾಗಿ ಮೂಡಿ ಬಂದಿದ್ದಾರೆ. ಅದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು. ಈ ನಡವಳಿಕೆ ದೇಶಕ್ಕೆ ಬಹಳ ಶಕ್ತಿ ಕೊಡಬೇಕಾದ ಒಬ್ಬ ಮುಖ್ಯಮಂತ್ರಿ ದೇಶಕ್ಕೆ ಶಕ್ತಿ ಕೊಡಬೇಕಾಗಿತ್ತು. ಆದರೆ ಯುದ್ಧ ಬೇಡ, ಸಾಯೋರು ಸಾಯ್ತಾ ಇರಲಿ, ಅಥವಾ ಹೋದವ್ರ ಜೀವ ಮತ್ತೆ ಬರುತ್ತಾ ಅಂತ ಹೇಳುವಂಥ ಮಾತು ಅತ್ಯಂತ ಬೇಜವಾಬ್ದಾರಿದ್ದು ಅಂತ ನಾವು ಈ ಮಾತನ್ನು ಖಂಡಿಸಬೇಕಾಗಿದೆ. ಯುದ್ಧ ಬೇಡ ತಕ್ಕ ಪಾಠ ಕಲಿಸಿ ಅಂತ ಹೇಳಿ, ಯುದ್ಧ ಬೇಡ ತಕ್ಕ ಪಾಠ ಕಲಿಸಿ ಅಂತ ಹೇಳಿದ್ರೆ ಸಾಯೋರೆಲ್ಲ ಸಾಯಲಿ, ನೀವು ಬದುಕಲಿ ಏನು ಉಳಿದಿರ್ಬೋದು ಏನೋ. ಆದರೆ ಆ ಪತ್ರದ ಮರ್ಮ ಏನಂತೂ ಗೊತ್ತಿಲ್ಲ. ಯುದ್ಧ ಬೇಡ ತಕ್ಕ ಪಾಠ ಕಲಿಸಿ ಅಂತ ಹೇಳಿದರೆ ಇವತ್ತು ಭದ್ರತೆ ವೈಫಲ್ಯ ಆಗಿದೆ ಅಂತೇಳಿ ನಾನು ಕೇಳ್ತಾ ಇರೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರಲ್ಲ, ಆವಾಗ ಭದ್ರತೆ ವೈಫಲ್ಯ ಆಗಿತ್ತು ಅನ್ನೋದು ನೀವು ಒಪ್ಕೊಳ್ತೀರಾ? ಒಬ್ಬ ದಲಿತ ಶಾಸಕನ ಮನೆಗೆ ಹೋಗಿ ಬೆಂಕಿ ಇಟ್ಟರಲ್ಲ, ನೀವು ಅದನ್ನು ಒಪ್ಕೊಳ್ತೀರಾ? ಭದ್ರತೆ ವೈಫಲ್ಯ ನಿಮ್ಮ ಕಾಲದಲ್ಲಿ, ನಿಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದು ಬಹುತೇಕ ಘಟನೆಗಳು. ಈ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಕೂಗಿದವ್ರ ಬಗ್ಗೆ ನೀವು ಸಹಾನುಭೂತಿ ತೋರಿಸಿದ್ರಲ್ಲ, ಆಗ ನೀವು ವೈಫಲ್ಯ ಮಾಡಿದ್ದೀವ? ಹಾಗಾಗಿ ಇಂಥ ಕಿಡಿಗಳು ಕಾಲಕಾಲಕ್ಕೆ ಬಂದು ತೊಂದರೆ ಕೊಟ್ಟಾಗ ಅವ್ರನ್ನ ಎದುರಿಸಿ ತಕ್ಕ ಪಾಠ ಕಲಿಸೋದೇ ಒಂದು ಸರಿಯಾದ ಕ್ರಮ. ಯುದ್ಧ ಅನಿವಾರ್ಯ ಆದರೆ ಅದನ್ನು ನಾವು ಮಾಡಬೇಕಾಗ್ತದೆ, ನೀವು ಅದನ್ನು ಬೆಂಬಲ ಕೊಡಬೇಕಾಗ್ತದೆ. ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯಾಗಿ ನಿಮ್ಮ ಮಾತು ಶೋಭೆ ತೋರುವುದಿಲ್ಲ ಅನ್ನೋದು ನಾವು ಹೇಳಬೇಕಾಗಿದೆ. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವ್ರ ಬಗ್ಗೆ ಸಹಾನುಭೂತಿ ಇರಲಿಕ್ಕೂ ರಾಜಕೀಯ ಕಾರಣ ಉಂಟು. ಇವತ್ತು ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಬೇಡ ಅಂತ ಹೇಳೋದಕ್ಕೂ ರಾಜಕಾರಣ ಕಾರಣ ಉಂಟು. ರಾಜಕಾರಣವನ್ನು ಮೀರಿ ಬೆಳಿಬೇಕು ಅನ್ನೋದು ನಮ್ಮ ಆಗ್ರಹ. ಮಾತುಗಳನ್ನು ಕೇಳಿದೆ ನಾನು. ಒಬ್ಬ ಮಂತ್ರಿಯಾಗಿ ನೀವು ತೂಕದ ಮಾತಾಡದೇ ಇದ್ದರೆ ನಗೆಬಟ್ಲಾಗ್ತೀರಿ. ನೀವಲ್ಲಿ ಮಾತಾಡಿರುವಂಥದ್ದು, ಮೋದಿಯನ್ನು ಟೀಕೆ ಮಾಡಿರುವಂಥದ್ದು, ನನಗೆ ಲಾಡ್ ಅವರ ಮಾತಿಗೆ ಒಬ್ಬ ಗೌರವದ ಮಂತ್ರಿಯಾಗಿ, ಒಬ್ಬ ಗಂಭೀರತೆ ಇರಬೇಕಾದಂಥ ಮಂತ್ರಿಯಾಗಿ ಲಾಡ್ ಅವರು ಲಘುವಾದ ಮಾತುಗಳನ್ನು ಆಡೋದನ್ನು ಕೇಳಿದಾಗ ಅವ್ರ ಮಾತಿಗೆ ಉತ್ತರ ಕೊಡಬೇಕು ಅಂತ ಅನಿಸಿಲ್ಲ. ಲಾಡ್ ಅವರು ನರೇಂದ್ರ ಮೋದಿಯ ಬಗ್ಗೆ ಮಾತಾಡುವಷ್ಟು ದೊಡ್ಡ ಮನುಷ್ಯ ಅಲ್ಲ. ಒಂದು ದೇಶವನ್ನು ಹೇಗೆ ನಡೆಸಬೇಕು ಮತ್ತು ಆ ದೇಶವನ್ನು ಹೇಗೆ ಕೊಂಡೊಯ್ಯಬೇಕು ಅನ್ನುವಂಥ ದೂರಗಾಮಿ ಯೋಚನೆಯಿಂದಲೇ ಪಾಕಿಸ್ತಾನವೂ ಸೇರಿದಂತೆ ಇಡೀ ಜಗತ್ತು ನರೇಂದ್ರ ಮೋದಿಯನ್ನು ಕಂಡು ಅಚ್ಚರಿಗೊಳ್ಳುತ್ತೆ. ಅವರ ಆಡಳಿಕೆ, ಅವರ ದಕ್ಷತೆ, ಅವರ ಪ್ರಾಮಾಣಿಕತೆ, ಅವರ ಪಾರದರ್ಶಕತೆ, ಇದನ್ನೆಲ್ಲ ನೋಡಿ ಇಡೀ ಜಗತ್ತು ಅವರಿಗೆ ಗೌರವ ಕೊಡುವಂಥ ವ್ಯವಸ್ಥೆಗಳಿದೆ. ಅಂಥದ್ರಲ್ಲಿ ಲಾಡ್ ಆಡುವ ಮಾತುಗಳು, ಲಾಡ್ ಗೌರವ ಕೂಡ ನನಗೆ ಕಡಿಮೆ ಮಾಡುತ್ತೆ ಅಂತ ಅನಿಸುತ್ತೆ. ಮತ್ತು ಅಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬಾರ್ದು. ಯಾಕಂದರೆ ಮಂತ್ರಿಗಳು ಗಂಭೀರವಾಗಿ ಮಾತಾಡಬೇಕು, ಗೌರವದ ಮಾತಾಡಬೇಕು ಅನ್ನೋದು ನನ್ನ ವಿನಂತಿ. ದೇಶ ಪ್ರತೀಕಾರಕ್ಕೆ ಕಾಯ್ತಾ ಇದ್ದು ಹೇಗಿದೆ, ಏನು ಹೇಳ್ತೀರಿ? ಎಷ್ಟು ದಿವಸ ಅಂತೇಳಿ ಇದನ್ನು ಸಹಿಸೋಣ? ಎಷ್ಟು ದಿವಸ ಈ ಭಯೋತ್ಪಾದನೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇದೆ? ಆ ಹಿನ್ನೆಲೆಯಲ್ಲಿ ಒಂದು ನೆಮ್ಮದಿಯಿಂದ ಇರುವಂಥ ಕಾಶ್ಮೀರದ ಒಂದು ವಾತಾವರಣ ಇತ್ತು. ಲಕ್ಷಾಂತರ ಪ್ರವಾಸಿಗರು ದೇಶದ ವಿದೇಶದ ಮೂಲೆ ಮೂಲೆಯಿಂದ ಕಾಶ್ಮೀರ ನೋಡಲಿಕ್ಕೆ ಬರ್ತಾಯಿದ್ರು. ಈ ಶಾಂತಿಯನ್ನು ಕದಡಿ ಮತ್ತೆ ದೇಶಕ್ಕೊಂದು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಹಿಂದುವಾಗಿ ಕೇಳಿ ಹೊಡೆದಂಥದ್ದು. ಲಾಡ್ ಹತ್ರ ಬಂದು ಹೇಳಿದಾರಂಥವ್ರು, ಕೇಳಲಿಲ್ಲ ಅಂತೇಳಿ. ಸಂತೋಷ್ ಲಾಡ್ ಹತ್ರ ಬಂದು ಯಾರ ಹತ್ರ ಹೇಳಿದಾರಂತ. ಆ ಮಂಜುನಾಥನ ಹೆಂಡತಿ ಹೇಳ್ತಾಳೆ, ನೀವು ಹಿಂದೂ ಅಂತ ಕೇಳಿ ಹೊಡೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಲಘುವಾಗಿ ಮಾತನ್ನು ಮಂತ್ರಿಗಳು ಆಡಬಾರ್ದು. ಮತ್ತು ಯುದ್ಧದ ಅನಿವಾರ್ಯ ಪರಿಸ್ಥಿತಿಗಳು ಬಂದುಬಿಟ್ಟಿದೆ. ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾ ಇದ್ದರೆ ಹೊರಗಿರುವಂಥ ಭಯೋತ್ಪಾದಕರಿಗೆ ಮತ್ತೆ ನಾವು ಒಂದಿಷ್ಟು ಶಕ್ತಿ ಕೊಟ್ಟಾಗ ಆಗ್ತದೆ. ಆ ಕಾರಣಕ್ಕೆ ಇದಕ್ಕೊಂದು ಪಾಠವನ್ನು ಕಲಿಸಲೇಬೇಕು. ಈ ಭಯೋತ್ಪಾದನೆ ನಿಯಂತ್ರಣಕ್ಕೆ ತರಲೇಬೇಕು. ಯುದ್ಧ ಅನಿವಾರ್ಯ ಆದರೆ ಇಡೀ ದೇಶ ಒಟ್ಟಾಗಿ ಬಂದಾಗ ಅದನ್ನು ಎದುರಿಸಬೇಕು. ಭದ್ರತಾ ವೈಫಲ್ಯದ ಬಗ್ಗೆ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಏನು ಸಮರ್ಥನೆ? ನೀವು ಒಬ್ಬೊಬ್ಬ ವ್ಯಕ್ತಿಗೆ ಒಬ್ಬೊಬ್ಬ ಪೊಲೀಸನ್ನು, ಒಬ್ಬೊಬ್ಬ ಮಿಲಿಟರಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರದೇಶವನ್ನು ಶಾಂತತೆಯಿಂದ ಕೊಂಡೊಯ್ಯಬೇಕಾದದ್ದು ಒಂದು ಜವಾಬ್ದಾರಿ. ದಿಢೀರಾಗಿ ಬರುವವ್ರನ್ನ ನಾವು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಈ ಹಿಂದೆ ಅನೇಕ ಘಟನೆಗಳು, ಅನೇಕ ರಾಷ್ಟ್ರೀಯ ನಾಯಕರು ದುರಂತಗಳಾದಾಗ ಭದ್ರತಾ ವೈಫಲ್ಯ ಒಂದೇ ಕಾರಣ ಆಗಿರಲಿಲ್ಲ. ಅದು ಹೋದಾಗಿರ್ಬೋದು, ಅದು ಒಂದೇ ಕಾರಣ ಆಗಿರಲಿಲ್ಲ. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇದನ್ನು ಹುಟ್ಟಡಗಿಸ್ಬೇಕು. ಈ ಭಯೋತ್ಪಾದನೆಯನ್ನು ಹುಟ್ಟಡಗಿಸ್ಬೇಕು. ಭಯೋತ್ಪಾದನೆಯನ್ನು ಹುಟ್ಟಡಿಸಬೇಕಾದ್ರೆ ಅವರಿರುವ ಬೇರುಗಳನ್ನು ಕಿತ್ತಾಕಲಿಕ್ಕೆ
ಯುದ್ಧ ಮಾಡಬೇಕಾದ್ರೆ, ಸಂಘರ್ಷ ಮಾಡಬೇಕಾದ್ರೆ ಒಂದು ದೇಶಕ್ಕೆ ಅನಿವಾರ್ಯ ಆದರೆ ದೇಶ ಹಿತರಕ್ಷಣೆಗೋಸ್ಕರ, ದೇಶದ ಜನರ ಬದುಕನ್ನು ಕಾಪಾಡೋದಕ್ಕೋಸ್ಕರ ನಾವು ಯುದ್ಧ ಮಾಡಬೇಕಾದ್ರೆ ಸನ್ನದ್ಧ ಆಗಬೇಕು, ಬೇರೆ ದಾರಿ ಇಲ್ಲ.